ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರು ಹೊರಣ ಬಾ ಕೂತ್ಕೊ. ಜನನಿ ಒಂದು ನಿಮಿಷ. ಜಾನಿ ಜನನಿ, ನಾನು ಯಾವತ್ತೂ ಚೇಂಜ್ ವಾಪಸ್ ತಗೊಳ್ಳಲ್ಲ ಅಂತ ಗೊತ್ತಲ್ಲಮ್ಮ. ನನ್ನ ಶ್ರಮಕ್ಕಿಂತ ಹೆಚ್ಚಿಗೆ ಹಣ ತಗೊಂಡು ನನಗೂ ಅಭ್ಯಾಸ ಇಲ್ಲ ಅಂತ ನಿನಗೆ ಗೊತ್ತಿದೆ ಅಲ್ವಾ ಜನನಿ? ಇದರಲ್ಲಿ 1900 ರೂಪಾಯಿ ಇದೆ. ಹಾಸ್ಪಿಟಲಿಂದ ಮನೆಗೆ ಬರೋದಕ್ಕೆ 77 ರೂಪಾಯಿ ಮೀಟ್ರ್ ಚಾರ್ಜ್ ಆಗುತ್ತೆ. 23 ರೂಪಾಯಿನ ಡಿಜಿಟಲ್ ಪೇ ಮಾಡ್ತೀನಿ. ಮಾಡಿದ್ದೀನಿ. ಪಾರು ಹೊರಡೋಣ. ಅಯ್ಯೋ ನವಿಲುಗರಿಯು ಪುಸ್ತಕದಲ್ಲಿ ಮರಿನೆ ಹಾಕಿಲ್ಲ. ಲೇ ದಾಮು, ಏನೇ ಇದು 3 ಹೊತ್ತು ನವಿಲುಗರಿ ಇಟ್ಕೊಂಡೇ ಕೂತಿರ್ತೀಯಲ್ಲ. ನಾಳೆ ನಿಂಗೆ ಮಗು ಅಂತ ಆದಮೇಲೆ ಆ ಮಗು ಬದಲಾಗಿ ನೀನು ನವಿಲುಗರಿ ಇಟ್ಕೊಂಡೇ ಕೂತಿರ್ತೀಯನೋ ಅಲ್ವಾ? ರೀ ನನ್ನ ಗಂಡ ಮೋಹನ್, ಇನ್ನೆಲ್ಲಿ ಮಗು, ಎಲ್ಲ ಹಾಳಾಗೋಯ್ತು. ಈ ನವಿಲ್ಗರಿ ಮರಿ ಹಾಕುತ್ತೆ ಅಂತ ನಾನು ನಂಬಿದ್ದೇ ಬಂತು. ಅವತ್ತೊಂದಿನ ವಾಂತಿ ಆಯ್ತಲ್ಲ, ಚೆಕಪ್ ಹೋಗಿದ್ವಲ್ಲ, ಆ ಡಾಕ್ಟರ್ ರಿಪೋರ್ಟ್ ಕಳಿಸಿದ್ಮೇಲೆ ನಾನು ಬಸ್ರಿ ಅಂತ ಅನ್ಕೊಂಡಿದ್ದೇ ಬಂತು. ನವಿಲು ಮರಿನೂ ಹಾಕ್ಲಿಲ್ಲ, ನಾನು ಬಸ್ರಿನೂ ಆಗಲಿಲ್ಲ. ನೀನು ಬಸ್ರಿ ಅಲ್ವಾ? ಯಾರು ಹಾಗಂತ ಹೇಳಿದ್ದು? ಸಾಕ್ಷಾತ್ ಡಾಕ್ಟ್ರೇ ಕಣ್ರಿ. ರಾಮು, ಎಂಥ ಒಳ್ಳೆ ಸುದ್ದಿ ಹೇಳಿದ್ಯೇ. ನೀನು ಬಾಯಿಗೆ ಕಲ್ಲು ಸಕ್ಕರೆ ಹಾಕಬೇಕು ಕಣೆ. ಈ ವಯಸ್ಸಿನಲ್ಲಿ ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ ಅಂತ ರಿಲೇಷನ್ಸ್ಗೆಲ್ಲ ಹಾಗಪ್ಪ ಹೇಳೋದು. ಮಕ್ಕಳಿಗಾದರೂ ಈ ವಯಸ್ಸಿನಲ್ಲಿ ನಿಮಗೆ ತಮ್ಮನೋ ತಂಗಿನೋ ಬರ್ತಿದ್ದಾರೆ ಅಂತ ಹಾಗಪ್ಪ ಹೇಳೋದು ಅಂತ ಒದ್ದಾಡ್ತಿದ್ದೆ ಕಣೆ. ಈಗ ನನ್ನ ಮನಸ್ಸಿನ ದೊಡ್ಡ ಭಾರ ಕಮ್ಮಿ ಆಯಿತು ಕಣೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಇಷ್ಟು ಬೆಂಕಿ ಹಾಕ ನನ್ನ ಫೀಲಿಂಗ್ಸ್ನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ವಾ? ನಾನು ಬಸ್ರಿ ಅಂತ ರಿಪೋರ್ಟ್ ಬಂದಾಗಿಂದ ನನಗೇನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಅದು ಬಸ್ರಿ ಬೈಕೆ ಅಂತ ಅಂದ್ಕೊಂಡಿದ್ದೆ. ಏನಾದರೂ ಭಾರ ಎತ್ತುವಾಗ ಅಯ್ಯೋ ನಾನು ಬಸ್ರಿ ಇದನ್ನೆಲ್ಲ ಎತ್ತಬಾರ್ದು ಅಂತ ಎಚ್ಚರ ವಹಿಸ್ತಿದ್ದೆ. ಪ್ರೆಗ್ನೆನ್ಸಿ ಯೋಗ ಎಲ್ಲ ಶುರು ಮಾಡ್ಕೊಂಡಿದ್ದೆ. ಆ ಜನರಿಗೆ ಹೇಳ್ಕೊಟ್ಟಿದ್ದನ್ನ ಕದ್ದು ವಿಡಿಯೋ ಮಾಡಿಕೊಂಡು, ಗೊತ್ತಾ? ಆದರೆ ಈಗ ಕುಂತ್ರು ನಿಂತರು ನಾನು ಗರ್ಭಿಣಿ ಅಂತ ಅನ್ಸೋಕೆ ಶುರುವಾಗಿತ್ತು. ಇನ್ನೇನು ಹಾಸ್ಪಿಟ್ಲಿಂದ ನನಗೆ ರಿಪೋರ್ಟ್ ಬರುತ್ತೆ, ಅಕ್ಕನಿಗೆ ತೋರಿಸಿ ನಾನು ಬಸ್ರಿ ಅಂತ ಹೇಳಿದ್ರೆ ಜನನಿ ನೋಡ್ಕೊಳ್ಳೋ ಹಾಗೆ ನನ್ನನ್ನು ತುಂಬ ಹಾರೈಕೆಯಿಂದ ನೋಡ್ಕೊಳ್ತಾರೆ ಅಂತ ಎಷ್ಟು ಆಸೆ ಇತ್ತು ಗೊತ್ತಾ? ಅವನು ಒಂದು ತಪ್ಪು ರಿಪೋರ್ಟಿಂದ ನನ್ನ ಆಸೆ ಎಲ್ಲ ಮಣ್ಪಾಲಾಗೋಯ್ತು. ರಿಪೋರ್ಟ್ನ ಅದ್ಲು ಬದಲು ಮಾಡಿರೋ ಮನೆ ಹಾಳಾಗ ಹೆಂಡತಿಗೂ ತಪ್ಪು ರಿಪೋರ್ಟ್ ಹೋಗ. ಏನೇನೆ ತಾಮು ಹೋಗ್ಲಿ ಬಿಡೆ.
ನಮ್ಮ ಅದೃಷ್ಟದಲ್ಲೇ ಇಲ್ಲದೆ ಇರೋದಕ್ಕೆ ಬೇರೆಯವ್ರಿಗೆ ಶಾಪ ಹಾಕಿ ಏನು ಪ್ರಯೋಜನ? ಅಲ್ಲ, ನಮ್ಗೇನು ಮಕ್ಕಳಿಲ್ಲ ಅಂತೇನಿಲ್ವಲ್ಲ, ಮುದ್ದಾದ 2 ಮಕ್ಕಳಿದ್ದಾರೆ ಕಣೆ, ಅಷ್ಟು ಸಾಕಲ್ವಾ? ಏಯ್, ಈ ಮನೇಲಿ ನಿಂಗೆ ಏನೇ ಕಮ್ಮಿ ಆಗಿದೆ, ಇರೋದ್ರಲ್ಲಿ ತೃಪ್ತಿ ಪಡೋದನ್ನು ಕಲ್ತ್ಕೋ. ಇವತ್ತು ಜನನಿ ತಾಯಿ ಆಗ್ತಾ ಇದ್ದಾಳೆ, ನಾಳೆ ಪಾರ್ವತಿ ತಾಯಿ ಆಗ್ಬೋದು. ಕೇಳಿ ಸಂತೋಷ ಪಡೋಣ, ನಮ್ಮ ಕೈಲಾದ ಆರೈಕೆ ಮಾಡೋಣ, ಸರಿನಾ? ಫ್ರೆಂಡ್ಸ್ ಬನ್ನಿಲಿ. ಪಾರ್ವತಿ ಬಸ್ರಿ ಅನ್ನೋ ವಿಷಯನ ನನ್ನ ಗಂಡ ಮೋಹನ್ಗೆ ಹೇಳೋ ಬೇಡವೋ? ಹೇಳ್ಬಿಟ್ರೆ ಆ ಪಾರ್ವತಿನ ಈ ಅರಸನ ಕೋಟೆ ಕರ್ಕೊಂಡು ಬರೋದಕ್ಕೆ ಈ ಪ್ರಾಣಿನೂ ಪ್ರಯತ್ನ ಪಟ್ಬಿಡುತ್ತೆ. ಹೇಳ್ಬಾರ್ದು. ಈ ಮನೇಲಿ ಎಲ್ರಿಗೂ ಪಾರ್ವತಿ ಬಸ್ರಿ ಅನ್ನೋದು ಗೊತ್ತು, ಆದರೂ ಗೊತ್ತಿಲ್ಲದೆ ಇರೋರ ಥರ ನಟಿಸ್ತಾ ಇದ್ದಾರೆ. ಅವರೆಲ್ಲ ಯಾಕೆ ನಟಿಸ್ತಿದ್ದಾರೆ ಅಂತ ನನಗೆ ಕ್ಲಾರಿಟಿ ಸಿಗೋವರೆಗೂ ಈ ಗುಟ್ಟನ್ನ ನನ್ನ ಒಳಗಡೆನೇ ಇಟ್ಕೊಂಡಿರ್ತೀನಿ. ಓಕೆನಾ ಫ್ರೆಂಡ್ಸ್? ಅಮ್ಮಂಗೆ ಪಾರುನು ಪ್ರೆಗ್ನೆಂಟ್ ಅನ್ನೋ ವಿಚಾರ ಗೊತ್ತಾಗೋದು ಸ್ವಲ್ಪದರಲ್ಲೇ ಮಿಸ್ ಆಯಿತು ಸಾರ್ಥಿ. ಆ ಡಾಕ್ಟ್ರು ಅರಸನಕೋಟೆ ಫ್ಯಾಮಿಲಿ ಡಾಕ್ಟ್ರು, ಅವರು ಅಖಿಲಮ್ಮನವ್ರಿಗೆ ವಿಷಯ ಹೇಳಲ್ಲ ಅಂತೀರ? ಹೇಳಬೇಡಿ ಅಂತ ಪಾರುಗೆ ಮೊದಲನೇ ಸತಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸೋದಕ್ಕೆ ಕರ್ಕೊಂಡು ಹೋದಾಗಲೇ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಸಾರ್ಥಿ. ಅವರು ತುಂಬ ನಂಬಿಕಸ್ಥ ಡಾಕ್ಟ್ರು, ಹೇಳಲ್ಲ. ಎಲ್ಲರೂ ಸೇರಿಕೊಂಡು ಅಖಿಲಮ್ಮವ್ರಿಗೆ ಅನ್ಯಾಯ ಮಾಡ್ತಿದ್ದೀವಿ ಅನಿಸುತ್ತೆ. ಪಾರ್ವತಿ ಹೋಟೆಲ್ ಬೆಳೀತಿರೋದು ಅರಸನಕೋಟೆ ಕೊಡಿ, ಅಖಿಲಮ್ಮನವ್ರ ಮೊಮ್ಮಗು. ಅವರು ಈ ವಿಷಯ ತಿಳಿದು ಎಷ್ಟು ಖುಷಿಯಾಗಿದ್ದಾರೆ. ನಾವೆಲ್ಲರೂ ಖುಷಿಯಲ್ಲಿ ಭಾಗಿಯಾಗಿದ್ದೀವಿ. ಅಖಿಲಮ್ಮ ಮಾತ್ರ ಆ ಖುಷಿಯಿಂದ ದೂರ ಇರೋದು ಯಾವ ನ್ಯಾಯ ದೊಡ್ಡ ಯಜಮಾನ್ರೆ? ನಮ್ಮೆಲ್ರಿಗೂ ಮಗು ಮೇಲೆ ಎಷ್ಟು ಅಕ್ಕರೆ ಇದೆಯೋ ಅದಕ್ಕಿಂತ ಹೆಚ್ಚು ಹಕ್ಕು ಅಖಿಲಮ್ಮನವ್ರಿಗಿದೆ. ನೀವೆಲ್ಲರೂ ಹೋಗಲಿ, ನಾನು ಅರಸನಕೋಟೆ ಸೇವಕ. ಈ ವಿಷಯ ಮುಚ್ಚಿಟ್ಟು ತಪ್ಪು ಮಾಡ್ತಿದ್ದೀನಿ ಅಂತ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಎಲ್ಲರೂ ತಮ್ಮ ಶಕ್ತಿಯ ಅನುಸಾರ ದೇವರನ್ನು ಕಾಣ್ತಾರೆ. ಕೆಲವರು ಕಲ್ಲಿನ ವಿಗ್ರಹಗಳಲ್ಲಿ ದೇವರನ್ನು ಕಂಡ್ರೆ, ಮತ್ತೆ ಕೆಲವರು ಚಿನ್ನ ಬೆಳ್ಳಿಲಿ ದೇವರನ್ನು ಕಾಣ್ತಾರೆ. ಆದರೆ ನೀವು ತಾಯಿಗಿಂತ ದೇವರಿಲ್ಲ ಅಂದವರು. ಅದರಲ್ಲಿ ನೀವು ತಂದೆ ಆಗ್ತಿರೋ ವಿಚಾರನ ತಾಯಿ ದೇವರಿಂದ ಮುಚ್ಚಿಡೋದು ಎಷ್ಟು ಸರಿ ದೊಡ್ಡ ಯಜಮಾನ್ರೆ? ಒಂದು ವೇಳೆ ಅಖಿಲಮ್ಮನವ್ರಿಗೆ ನಮ್ಮ ಪಾರು ಬಸ್ರಿ ಆಗಿರೋ ವಿಚಾರ ಗೊತ್ತಾದರೆ ನೀವು ಸಾಧಿಸ್ಬೇಕು ಅಂದ್ಕೊಂಡಿರೋ ಕೆಲಸಕ್ಕೆ ಯಾಕೆ ಅಡ್ಡಿ ಆಗುತ್ತೆ? ಇನ್ನೂ ಒಳ್ಳೆಯದೇ ಆಗುತ್ತೋ ಏನೋ. ಅದಕ್ಕೆ ನಾನು ಹೇಳೋದು ಅಂದರೆ, ನೀವು ಅಖಿಲಮ್ಮನವ್ರಿಗೆ ವಿಷಯ ತಿಳಿಸ್ಬಿಡಿ. ಸಾಧ್ಯವಾದರೆ ಇವತ್ತೇ ತಿಳಿಸಿ. ಹೌದು ಬಾಬಾ, ಅಖಿಲಮ್ಮಂಗೆ ಗೊತ್ತಾದರೆ ಹಬ್ಬಬ್ಬ ಅಂದ್ರೆ ಏನು ಮಾಡ್ಬೋದು? ನಿಮ್ಮ ಮೇಲಿರೋ ಕೋಪಕ್ಕೆ ಮೊಮ್ಮಗುನ್ನ ಒಪ್ಕೊಳ್ದೇ ಇರ್ಬೋದು. ಇಲ್ಲ ಅಂದರೆ ಅಕ್ಕ ತಾಯಿ ಆಗ್ತಿರೋ ವಿಷಯ ಗೊತ್ತಾಗಿ ಖುಷಿಯಾಗಿ ನಿಮ್ಮನ್ನ ವಾಪಸ್ ಮನೆ ಕರಿಬೋದಲ್ವಾ? ನೀವು ಅಕ್ಕ ಈ ಮನೆಗೆ ಬಂದಾಗಿಂದ ನಾನು ತುಂಬ ಖುಷಿಯಾಗಿದ್ದೀನಿ. ಈ ಮನೆ ತುಂಬ್ದಂಗಿರುತ್ತೆ. ನೀವು ವಾಪಸ್ ಆ ಮನೆಗೆ ಹೋದರೆ ಈ ಮನೆ ಖಾಲಿ ಖಾಲಿ ಅನಿಸುತ್ತೆ. ಆದರೂ ನೀವು ಅಖಿಲಮ್ಮಂಗೆ ಹೋಗಿ ಎಲ್ಲ ವಿಷಯ ಹೇಳಿ ಮತ್ತೆ ಅರಸನಕೋಟೆಗೆ ಹೋದರೆ ನೀವಿಲ್ಲಿದ್ದಕ್ಕಿಂತ ಜಾಸ್ತಿ ಅಲ್ಲಿದ್ದಾಗ ನಂಗೆ ಖುಷಿ ಆಗುತ್ತೆ. ನೀವು ಅಕ್ಕನ ಹೊಟ್ಟೆ ಒಳಗಿರೋ ನನ್ನ ಸೊಸೆ ಎಲ್ಲರೂ ಚೆನ್ನಾಗಿರ್ತೀರ. ಅಖಿಲಮ್ಮಂಗೆ ಹೇಳಿ ಬಾವಾ. ಎಲ್ಲದಕ್ಕೂ ಒಂದು ಕಾಲ ಅಂತ ಬರಬೇಕು ಗಣಿ. ಆ ವಿಷಯ ಹೇಳೋದಕ್ಕೆ ಇನ್ನು ಕಾಲ ಬಂದಿಲ್ಲ. ಆ ಕಾಲ ಯಾವಾಗ ಕೂಡಿ ಬರುತ್ತೆ? ನೀವು ಅದೇನೋ ಸಾಧಿಸ್ಬೇಕು ಅಂತ ಬಂದಿದ್ದೀರಲ್ಲ, ಅದೇನು ಅಂತ ಅಂತೂ ಹೇಳ್ತಿಲ್ಲ. ಹೋಗಲಿ, ಅದನ್ನು ಸಾಧಿಸೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತನಾದರೂ ಹೇಳ್ಬೋದಾ? ನಮಗೆ ಗೊತ್ತಿಲ್ಲ ಅಪ್ಪ. ಗೊತ್ತಿಲ್ಲ ಅಂದರೆ ಹೇಗಮ್ಮ? ಈಗ ನಾನು ಡ್ರೈವರ್ ಕೆಲಸ ಮಾಡ್ತೀನಿ. ಬೆಳಿಗ್ಗೆ ಇಷ್ಟೊತ್ತಿಗೆ ಕೆಲಸಕ್ಕೆ ಹೋಗ್ತೀನಿ, ಸಂಜೆ ಇಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ ಅಂತ ನನಗೆ ಗೊತ್ತಾಗಲ್ವಾ? ಇಷ್ಟೊತ್ತಿಗೆ ಮನೆಗೆ ಬರ್ತೀನಿ ಅಂತ ಖಾತ್ರಿ ಇರುತ್ತಲ್ವಾ? ಸಾರ್ಥಿ,
ನಾನು ಮಾಡ್ತಾ ಇರೋದು ಆಟೋ ಡ್ರೈವರ್ ಕೆಲಸ. ಆಟೋ ಡ್ರೈವರ್ಗಳಿಗೆ ಮನೆ ಬಿಡೋ ಟೈಮ್ ಅಷ್ಟೇ ಗೊತ್ತಿರುತ್ತೆ, ವಾಪಸ್ ಬರೋದು ಅಂದ್ಕೊಂಡಷ್ಟು ಸಂಪಾದನೆ ಮಾಡಿದ್ಮೇಲೆ, ಅಂದರೆ ಅಂದ್ಕೊಂಡಿದ್ದನ್ನ ಸಾಧಿಸಿದ ಮೇಲೇ. ಸಾಧಿಸೋಕ್ಕೆ ಸಂಜೆನೂ ಆಗಬಹುದು, ರಾತ್ರಿನೂ ಆಗಬಹುದು, ಮಾರನೇ ದಿನ ಬೆಳಗ್ಗೆನೂ ಆಗಬಹುದು. ಸಮಯದ ಖಾತ್ರಿ ಕೊಡೋದಕ್ಕಾಗಲ್ಲ ಸಾರ್ಥಿ. ಆಗಲ್ಲ ದೊಡ್ಡ ಸಾರ್ಥಿ, ತಗೊಳ್ಳಿ, ಇದು ನೀವು ಕೊಟ್ಟು ದುಡ್ಡು. ಹಾಸ್ಪಿಟಲಲ್ಲಿ ಯಾವುದೋ ಗೌರ್ಮೆಂಟ್ ಸ್ಕೀಮ್ ಇದೆ ಅಂತ 1 ರೂಪಾಯಿನೂ ಖರ್ಚಾಗಲಿಲ್ಲ. ಅಲ್ಲ, ಇಟ್ಕೊಳ್ಳಿ, ಇನ್ನೇನಾದರೂ ಖರ್ಚಿಗೆ ಬೇಕಾಗುತ್ತೆ ನಿಮಗೆ. ಸಾರ್ಥಿ, ನನಗೆ ಹಾಗೇನಾದರೂ ಬೇಕಾದರೆ ಅದನ್ನು ತಿಳ್ಕೊಂಡು ನೀವೇ ಕೊಡ್ತೀರಲ್ಲ, ತಗೊಳ್ಳಿ. ನಾನು ಕೊಟ್ಟಿದ್ದು 500 ರೂಪಾಯಿ ನೋಟ್ ಅಲ್ವಾ? ಅಮ್ಮನ ಜರ್ನಿನ ಹಾಸ್ಪಿಟಲಿಂದ ಕರ್ಕೊಂಬಂದಿದ್ದಕ್ಕೆ ಅಮ್ಮ ಕೊಟ್ಟ ಆಟೋ ಚಾರ್ಜ್ ಆ 2000 ರೂಪಾಯಿ. ಇದು ನನ್ನ ಮೊದಲನೇ ಸಂಪಾದನೆ ದುಡ್ಡು ಸರ್. ನಿಮಗೆ ವಿಟಮಿನ್ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಹಾಲು, ಹಣ್ಣು, ತರಕಾರಿ, ಬೇಳೆಕಾಳುಗಳು ಸ್ವಲ್ಪ ಜಾಸ್ತಿನೇ ತಗೋಬೇಕು. ಅಖಿಲ, ನಿನ್ನ ಮಗನ ಆಟೋನಲ್ಲಿ ಬಂದಾಗ ಅದನ್ನು ನೋಡಿ ಏನೇನೋ ನಿರೀಕ್ಷೆ ಪಟ್ಬಿಟ್ಟೆ. ಅಮ್ಮ ಮಗ ಇಬ್ಬರು ರಾಜಿ ಆಗ್ಬಿಟ್ರೇನೋ, ಅವ್ರ ಮಧ್ಯೆ ಎಲ್ಲ ಸರಿ ಹೋಯ್ತೇನೋ ಅಂತ. ಆದರೆ ಮಗನ ಆಟೋನಲ್ಲಿ ಬಂದಿದ್ದಕ್ಕೆ ಯಾವಾಗ ನೀನು ಅವ್ನಿಗೆ ದುಡ್ಡು ಕೊಟ್ಟಿಯೋ ಆಗ ನನಗೆಲ್ಲ ಭ್ರಮೆನೂ ಕಳಿಸ್ಬಿತ್ತು. ಹುಟ್ಟು ಸಾವು ನಮ್ಮ ಕೈಲಿಲ್ಲ, ಆದರೆ ಬದುಕಿರೋ ಅಷ್ಟು ದಿನ ನಮ್ಮ ಮನಸ್ಸಿಗೆ ಬಂದ ಹಾಗೆ ಬದುಕೋಣ ಅಂದರೆ ಕೆಲವೊಮ್ಮೆ ಅದು ನಮ್ಮ ಕೈಲಿರಲ್ವಲ್ಲ, ಅದೇ ಬೇಜಾರಾಗೋದು. ಹಾಗಂತ ನಾನು ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ನೀನು ಏನೇನು ನಿರ್ಧಾರಗಳು ತಗೊಂಡ್ರು ಗಂಡನಾಗಿ ನಾನು ಅದಕ್ಕೆ ಅಟ್ಟಿ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಆದರೆ ಅಖಿಲ, ಅದ್ರ ಜೊತೆಗೆ ನಾನು ಆದಿತ್ಯನಿಗೆ ಅಪ್ಪ ಕೂಡ, ಪಾರ್ವತಿಗೆ ಮಾವ ಕೂಡ. ಹಾಗಂತ ಪೂರ್ತಿ ಮಗನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ. ಅವನು ಅಷ್ಟೇ, ನಿನಗೆ ಕೊಡೋಕ್ಕೆ 23 ರೂಪಾಯಿ ಚೇಂಜ್ ಇಲ್ಲ ಅಂತ ಡಿಜಿಟಲ್ ಪೇಮೆಂಟ್ ಮಾಡಿ ಹೊರಟೋದ್ನಲ್ಲ, ಆಗಲೂ ನನಗೆ ಅಷ್ಟೇ ನೋವಾಯಿತು. ಆದರೆ ಏನು ಮಾಡಲಿ, ಎಷ್ಟೇ ಆದರೂ ಅವನು ನಿನ್ನ ಮಗ, ಅವನಲ್ಲಿರೋದೆಲ್ಲ ನಿನ್ನ ಗುಣನೇ. ಅಖಿಲ, ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ನೊಂದ್ಕೋಬೇಡ. ಆದರೆ ಹೇಳ್ದೇನೂ ಇರೋಕ್ಕಾಗ್ತಿಲ್ಲ. ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಹೇಳ್ತಾರೆ, ಆದರೆ ಇಲ್ಲಿ ಅಮ್ಮ ಮಗನ ಜಗಳದಲ್ಲಿ ಈ ಮನೆಯವರು ಎಲ್ಲರೂ ಬಡವಾಗ್ತಿದ್ದೀವಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ರಘು, ಆದರೆ ನನ್ನ ನೋವು ನಿಮಗೆ ಅರ್ಥ ಆಗೋ ಸಮಯ ಇನ್ನೂ ಬಂದಿಲ್ಲ ಅಷ್ಟೆ. ಈಗ ನಾನು ನನ್ನ ಎಲ್ಲ ನೋವನ್ನು ಬದಿಗಿಟ್ಟು ಪಾರ್ವತಿ ಆರೈಕೆ ಮಾಡಬೇಕಾಗಿದೆ. ಆದಿ ಈಗ ತಾನೇ ಆಟೋ ಓಡಿಸೋಕ್ಕೆ ಶುರು ಮಾಡಿದ್ದಾನೆ, ಆದಾಯ ಅಷ್ಟೊಂದು ಇಲ್ಲ ಅನಿಸುತ್ತೆ. ಅದಕ್ಕೆ ಪಾರ್ವತಿಗೆ ಬೇಕಾದಷ್ಟು ಪೌಷ್ಟಿಕಾಂಶ, ಹಾಲು, ಹಣ್ಣು ಇದನ್ನೆಲ್ಲ ಪೂರೈಸಕ್ಕಾಗ್ತಾ ಇಲ್ಲ ಅನ್ಸುತ್ತೆ. ಅರಸನ ಕೋಟೆ ಮನೆ ಬಾಗಿಲಿಗೆ ಬಂದವರಿಗೆ ಮೃಷ್ಟಾನ್ನ ಭೋಜನ ಹಾಕಿ ಕಳಿಸೋದು ನಮ್ಮ ಸಂಪ್ರದಾಯ. ಅಂಥದ್ರಲ್ಲಿ
ಅರಸನ ಕೋಟೆಯ ಮೊಮ್ಮಗುಗೇನೆ, ಹಕ್ಕಿನ ಮೊಮ್ಮಗುಗೇನೆ ಪೌಷ್ಟಿಕಾಂಶದ ಕೊರತೆನಾ? ಇಲ್ಲ, ಹೇಗಾದರೂ ಮಾಡಿ ಪಾರ್ವತಿ ಆರೈಕೆನ ಚೆನ್ನಾಗಿ ಮಾಡಬೇಕು. ಹೇಗೆ ಮಾಡಲಿ? ಪಾಯಸ ಕಳಿಸ್ಕೊಡ್ತಾರನೇ ರಘು ಕೈಯಲ್ಲಿ ಇದನ್ನು ಎಲ್ಲ ಕಳಿಸ್ಕೊಡ್ಲಾ? ಬಟ್ ಏನೇನು ಅಂತ ಕಳಿಸ್ಕೊಡ್ಲಿ? ಎಷ್ಟು ಸಲ ಅಂತ ಕಳಿಸ್ಕೊಡ್ಲಿ? ಇಲ್ಲ ಇಲ್ಲ, ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕು. ಹಲೋ, ನಮಸ್ಕಾರ ಪಾರ್ಥ ಸರ್ತಿ ಅವರೇ. ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಓಕೆ, ಥ್ಯಾಂಕ್ ಯು. ತಗೊಳ್ಳಿ ಯಜಮಾನ್ರೆ. ಗಣಿ, ನಾನು ಸಾರ್ಥಿ ಕೆಲಸದಿಂದ ವಾಪಸ್ ಬರೋವರೆಗೂ ನಿಮ್ಮ ಅಕ್ಕನ ಜವಾಬ್ದಾರಿ ನಿಂದು. ಅವ್ರು ಸುಮ್ಮನೆ ಅದು ಇದು ಕೆಲಸ ಮಾಡಿ ಸುಸ್ತು ಮಾಡ್ಕೊಳ್ತಾಳೆ. ಯಜಮಾನ್ರೆ, ಈಗ ನಾನು ಒಬ್ಬಳೇ ಅಲ್ಲ, ನನ್ನ ಹೊಟ್ಟೆಲ್ ಮಗು ಇದೆ. ಆದರೆ ಯೋಗಕ್ಷೇಮ ನಂದೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಯಾಸ ಆಗೋ ಯಾವ ಕೆಲಸನೂ ನಾನು ಮಾಡಲ್ಲ, ಸರಿನಾ? ಈಗ ನೀವು ಆರಾಮಾಗಿ ಹೋಗಿ ಬನ್ನಿ. ಸರಿ, ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಪಾರ್ಥ ಸಾರಥಿ ಅಂತ. ಇದೇ ಏರಿಯಾ ಅಂಗನವಾಡಿಯಿಂದ ಬಂದಿದ್ದೀನಿ. ಪಾರ್ವತಿ ಮೇಡಮ್ ಅಂದರೆ ನಾನೇ. ಅಂಗನವಾಡಿ ಕಾರ್ಯಕರ್ತೆ ಕಮಲಾ ಮೇಡಮ್ ಅವರು ಇದನ್ನು ನಿಮಗೆ ಕೊಟ್ಟಬಾ ಅಂತ ಹೇಳಿದ್ರು. ಇದೇನಿದು? ಗರ್ಭಿಣಿಯರಿಗೆ ಹೆರಿಗೆಗೆ ಮುಂಚೆ ಪೌಷ್ಟಿಕಾಂಶದ ಕೊರತೆ ಆಗದೆ ಇರಲಿ ಅಂತ, ಹಾಗೂ ಹೆರಿಗೆ ಆದಮೇಲೂ ಕೂಡ ಇದ್ರ ಕೊರತೆ ಬರಬಾರ್ದು ಅಂತ ಅಂಗನವಾಡಿಯವರೇ ತಾಯಿ ಕಾರ್ಡ್ ಮಾಡಿಸಿ ಇದನ್ನು ತಲುಪಿಸ್ತಾರೆ. ಅಲ್ಲ, ನಾವು ಪಾರ್ವತಿ ಬಸರಿ ಅಂತ ಹೊರಗ್ನವ್ರಿಗೆ ಯಾರಿಗೂ ಹೇಳೇ ಇಲ್ವಲ್ಲ? ಸರ್, ಲಾಸ್ಟ್ ವೀಕು ಜನಗಣತಿಗೆ ಬಂದಿದ್ರಲ್ಲ, ಆವಾಗ ಮೇಡಮ್ಮು ಬಸ್ರಿ ಅಂತ ಹೇಳಿದರು. ಇದು ತಾಯಿ ಕಾರ್ಡ್ನವ್ರಿಗೆ ಈ ತಿಂಗಳು ಬಂದಿರೋದು. ಹೆರಿಗೆ ಆಗೋವರೆಗೂ ಪ್ರತಿ ತಿಂಗಳು ಇದೇ ಥರ ನಾವೇ ತಗೊಂಬಂದು ನಿಮ್ಮ ಮನೆಗೆ ತಲುಪಿಸ್ತೀವಿ. ಸರಿ ಸರ್, ಬರ್ತೀನಿ. ಇದೇನಿದು ಇಷ್ಟೊಂದು ಸಾಮಾನು ಕೊಟ್ಟಿದ್ದಾರೆ? ಸರ್ಕಾರದವರು ಹಣ್ಣುಗಳ್ನ ಕೊಡ್ತಾರ? ಖಂಡಿತ ಇಲ್ಲ. ಮತ್ತೆ ಇಲ್ಲಿ ಕೊಟ್ಟಿದಾರಲ್ಲ ಬಾವ? ಯಾಕೆ ಅಂದರೆ ಇದು ಸರ್ಕಾರದಿಂದ ಕೊಟ್ಟಿರೋದು. ಮತ್ತೆ ಇದು ಅರಸನ್ ಕೋಟೆಯಿಂದ ಬಂದಿರೋದು. ಅರಸನ ಕೋಟೆಯಿಂದನಾ? ಅಲ್ಲಿಂದ ಯಾರು ಕಳ್ಸೋದಕ್ಕೆ ಸಾಧ್ಯ? ಯಾರು ಕಳಿಸಿದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಫ್ರೆಂಡ್ಸ್, ಈ ಅರಸನಕೋಟೆಯಲ್ಲಿ ಏನು ನಡೀತಾ ಇದೆ? ಅದರಲ್ಲೂ ನಮ್ಮ ಅಕ್ಕನ ಮನಸ್ಸಲ್ಲಿ ಏನು ನಡೀತಾ ಇದೆ? ಅಲ್ಲ, ಆ ಪಾರ್ವತಿ ಬಸ್ರಿ ಅಂತ ನಮ್ಮ ಅಕ್ಕನಿಗೆ ಗೊತ್ತಿದ್ದು ಮನೇಲಿ ಯಾರ ಹತ್ರನೂ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಆದಿ ಪಾರ್ವತಿ ಮನೆ ಬಾಗ್ಲಿಗೆ ಬಂದ್ರು ಯಾಕೆ ಮನೆ ಒಳಗೆ ಕರೀಲಿಲ್ಲ? ಆದ್ರೂ ಆ ಡ್ರೈವರ್ ಮನೆ ಕಡೆ ಯಾಕೆ ನೋಡ್ತಾ ನಿಂತಿರ್ಬೋದು? ಫ್ರೆಂಡ್ಸ್, ಬನ್ನಿ ಬಚ್ಚಿಟ್ಕೊಂಡು ನೋಡೋಣ. ನಮಸ್ಕಾರ ಪಾರ್ಥಸಾರಥಿಯವರೇ, ಕೊಟ್ರಾ? ಮೇಡಮ್, ನೀವು ಹೇಳಿದಾಗೆ ಅಕ್ಕಿ ಬೇಳೆ ಬೆಲ್ಲದಿಂದ ಹಿಡ್ಕೊಂಡು ಡ್ರೈ ಫ್ರೂಟ್ಸು ತಾಜಾ ಹಣ್ಣಿಂದ ಇಡೀ ಫ್ಯಾಮ್ಲಿಗೆ 1 ತಿಂಗಳಿಗಾಗುವಷ್ಟು ತಲುಪಿಸಿದ್ದೀನಿ ಮೇಡಮ್. ಇದು ಗೌರ್ಮೆಂಟಿಂದ ಕೊಟ್ಟಿರೋದು ಅಂತ ಹೇಳಿದ್ರಿ ತಾನೆ? ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಅಲ್ಲ? ನಿಮ್ಮ ಮಗನಿಗೆ ಅನುಮಾನ ಬಂತು ಅನಿಸುತ್ತೆ ಮೇಡಮ್.